Hello guys, welcome back to my YouTube channel. So almost 3 months ನಂತರ ಫಸ್ಟ್ ವ್ಲಾಗ್ 2026 ಇದ್ದು ಹಾಕ್ತಿದ್ದೇನೆ. ಇವತ್ತು ಸ್ವಲ್ಪ ಸರೌಂಡಿಂಗ್ಸ್ ಎಲ್ಲ ಹೋಗ್ಲಿಕ್ಕಿದೆ, ಕಟೀಲಾಗಲಿ, ಕಿನ್ನಿಗೋಳಿ ಮತ್ತು ಕೈಕಂಬ ಆ ರೂಟಲ್ಲೆಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ಒಂದು ಮೋಟೋ ವ್ಲಾಗ್ ಮಾಡುವಂಥ. ಮೋಟೋ ವ್ಲಾಗ್ ಅಷ್ಟೊಂದು ಕ್ಲಿಯರಾಗಿ ಬರಲಿಕ್ಕಿಲ್ಲ, ನೋಡುವ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ತೋರಿಸ್ತೇನೆ. ಸೊ ನೋಡುವ ಹೇಗೆ ಆಗ್ತದೆ ಇವತ್ತಿದ್ದು ದಿನ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇವಾಗ ಟೈಮ್ ಆಗ್ತಿದೆ 10:32. ನೋಡೋ ಇವಾಗ ಒಂದು ಕೈಕಂಬ ರೂಟಾಗಿ, ಕೈಕಂಬಕ್ಕೆ ನಾನು ನಮ್ಮದು ಪೆರಾರ್ ಹಿಲ್ ವ್ಯೂ ಪಾಯಿಂಟ್ ಸೈಡಲ್ಲಿ ಹೋಗ್ತಾ ಇದ್ದೇನೆ. ಸ್ವಲ್ಪ ಸೀನಿಕ್ ವ್ಯೂ ಇರ್ತದೆ ಅಂತ. ಸೊ ಈ ವೇಯಿಂದ ಹೋಗಿ ಮತ್ತೆ ಕೈಕಂಬ ಹೋಗಿ ಮತ್ತೆ ಒಂದಲ್ಲಿ ಮೀಟ್ ಆಗಲಿಕ್ಕಿದೆ, ಅಲ್ಲಿ ಅದರ ನಂತರ ಕಟೀಲಿಗೆ ಹೋಗೋದು. ಸೊ ಲೆಟ್ಸ್ ಸ್ಟಾರ್ಟ್ ಜರ್ನಿ. ಬಿಸಿಲು ತುಂಬ ಹೆವಿ ಉಂಟು, ಆಲ್ರೆಡಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಇವಾಗ ಸೆಕೆನೂ ಜಾಸ್ತಿ ಸ್ಟಾರ್ಟ್ ಆಗಿದೆ. ಮೊನ್ನೆ ಎಲ್ಲ ಸ್ವಲ್ಪ ಮಳೆ ಬಂದಿತ್ತು, ಒಂದು 2 days, ಅಂದರೆ ಅಂಥದ್ದು ಮಳೆ ಏನು ಬರಲಿಲ್ಲ. ಸಂಜೆ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಒಂದು 10 minutes 15 minutes ಸ್ವಲ್ಪ ಮಳೆ ಬಂದು ಮತ್ತೆ ಹೋಗಿದೆ. ಅದರ ನಂತರ ಇಲ್ಲ, ಅದರ ನಂತರ ಸೆಕೆ ಇನ್ನೂ ಜಾಸ್ತಿ ಸ್ಟಾರ್ಟ್ ಆಯಿತು. ಗಾಡಿಯಲ್ಲಿ ಪೆಟ್ರೋಲ್ ನೋಡ್ಬೋದು, ಆಲ್ಮೋಸ್ಟು 20% ಪೆಟ್ರೋಲ್ ಇದೆ. ನೋಡು ಎಷ್ಟು ಕಿಲೋಮೀಟ್ರ್ ರನ್ ಮಾಡ್ತೇನೆ, ಅದರ ನಂತರ ಎಲ್ಲಿ ಪೆಟ್ರೋಲ್ ಹಾಕೋದು ನೋಡುವ. ಮೋಸ್ಟ್ಲಿ ಕಟೀಲಲ್ಲೇ ಪೆಟ್ರೋಲ್ ಹಾಕೋದು. ಸಪೋಸ್ ಇಷ್ಟರಲ್ಲೇ ಇದರಿಂದ ಸ್ವಲ್ಪ ಕಮ್ಮಿ ಆದರೆ ಪೆಟ್ರೋಲ್ ಹಾಕೋದಿಲ್ಲ, ನೋಡಬೇಕು, ಅದು ಡಿಪೆಂಡ್ಸ್. ಈ ಲೊಕೇಶನಿಗೆ ಮಾರ್ನಿಂಗ್ ಟೈಮೆಲ್ಲ ಬಂದರೆ ಒಳ್ಳೆ ಕೂಲ್ ವೆದರ್ ಇರ್ತದೆ. ಕೂಲ್ ಇರಲಿಕ್ಕೆ ರೀಸನ್ ಈ ಗಿಡಗಳು, ಮರಗಳು. ಅದೇ ಮರ ಇಲ್ಲ, ಗಿಡ ಇಲ್ಲ ಅಂದರೆ ಸೆಕೆ ಜಾಸ್ತಿ. ಅದಕ್ಕೋಸ್ಕರ ಗಿಡ ಇರಬೇಕು, ಮರ ಇರಬೇಕು. ಇಲ್ಲಾಂದರೆ ಹ್ಯುಮಿಡಿಟಿ ಜಾಸ್ತಿ, ಸೆಕೆ ಜಾಸ್ತಿ. ಅದರ ನಂತರ ಕೈಗೆಲ್ಲ ಬೊಕ್ಕೆ ಬೀಳೋದು ಅದೆಲ್ಲ ಹಾಗೆ ಆಗ್ತದೆ. ಸೊ ಅದಕ್ಕೋಸ್ಕರ ಗಿಡ ಮರ ಬೆಳೆಸಿದರೆ ಸಾಕಾಗೋದಿಲ್ಲ, ಅದೇ ರೀತಿ ನೋಡ್ಕೊಳ್ಬೇಕು. ಆದರೆ ಕೆಲವು ಕಚ್ಚಡ ಜನಗಳಿರ್ತಾರೆ, ಇದರ ಬದಿಯಲ್ಲಿ ಬಂದು ಕಸ ಬಿಸಾಡೋದು, ನೇಚರ್ ಹಾಳು ಮಾಡೋದು, ಅಂತೆಲ್ಲ ಕಚ್ಚಡ ನಾಯಿಗಳಿರ್ತವೆ. ಸೊ ಅಂಥವರನ್ನು ಫಸ್ಟ್ ಸರಿ ಮಾಡಿಸಬೇಕು. ಇಲ್ಲಿ ಎಲ್ಲೂ ಕಸ ಸಿಗಲಿಲ್ಲ, ಅಂಥದ್ದು ಕಸ ಇಲ್ಲವೇ ಇಲ್ಲ. ಯಾಕಂದರೆ ಒಂದು ಮನೆಗಳು ಕಮ್ಮಿ, ಅದರ ನಂತರ ಅಷ್ಟೊಂದು ಕಸ ಇದ್ದರೂ ಅಲ್ಲಿ ಮನೆಯಲ್ಲೇ ಬೆಂಕಿ ಹಾಕಿ ಸುಡ್ತಾರೆ. ಸೊ ಜನ ಜಾಸ್ತಿ ಇದ್ದಷ್ಟು ಏನು ಮಾಡ್ತಾರೆ, ಮನೆಯಲ್ಲಿ ಕಸ ಜಾಸ್ತಿ ಇಟ್ಟೆ ನಮ್ಮ ಮನೆಯಲ್ಲಿ ಕ್ಲೀನ್ ಇರಬೇಕಂತೇಳಿ ರೋಡಿಗೆ ಬಂದು ಬಿಸಾಡ್ತಾರೆ. ಸೊ ಹಾಗೆ ಈಗ ನೋಡಿ, ಒಂದೇ ಒಂದು ಅಂಥದ್ದು ಕಸವೇ ಇಲ್ಲ. ಯಾಕೆ? ಜನಗಳು ಕಮ್ಮಿ. ಸೊ ಎಲ್ಲಿ ಜನರು ಕಮ್ಮಿ ಇರ್ತಾರ ಅಲ್ಲಿ ಮರ ಗಿಡಗಳು ಜಾಸ್ತಿ ಇರ್ತದೆ, ಅದೇ ರೀತಿ ನೇಚರು ಕ್ಲೀನ್ ಇರ್ತದೆ.
ಇಲ್ಲಿ ಒಂದು ದೊಡ್ಡ ಮರ ಕಾಣಿತು. ಸೊ ಇದರ ಸೈಡಿಗೆ ಒಂದು ನಿಲ್ಲಿಸುವಂತಾಯಿತು. ಸೊ ನಿಲ್ಲಿಸಿ ಒಂದು ಫೋಟೋ ತೆಗಿಯೋ, ಇನ್ಸ್ಟಾ ಸ್ಟೋರಿ ಹಾಕ್ಲಿಕ್ಕೆ. ಒಳ್ಳೆ ಮರ ಮಾತ್ರ. ಫೈನಲಿ 66,000 ಆಯಿತು ನಂದು ಓಡೋಮೀಟರಲ್ಲಿ. ಸೊ ಇನ್ನು ಕಂಟಿನ್ಯೂ ಮಾಡೋ ಜರ್ನಿ. ಸ್ವಲ್ಪ ಇನ್ನೆದುರು ಹೋಗಿ ಮತ್ತೆ ರಿಟರ್ನು ಸೀದಾ ಕಟೀಲಿಗೆ. ಸೊ ಇದೇ ವೇಯಲ್ಲಿ ಕಟೀಲಿಗೆ ಹೋಗ್ಲಿಕ್ಕೆ ಆಗ್ತದೆ. ಸೊ ಇನ್ನು ಡೈರೆಕ್ಟ್ ಕಟೀಲಿಗೆ ಹೋಗೋದು. ವಾವ್, ಒಂದು ರೋಡ್ ನೋಡಿ, ಫುಲ್ ಸ್ಟ್ರೇಟ್ ರೋಡ್. ಒಳ್ಳೆ ಇದಂತೂ ಬಜ್ಜಿ ಡೇಂಜರ್ ಮಾತ್ರ. ಸ್ಟ್ರೇಟ್ ಬಂದರೆ ಒಂದೇ ಸರ್ತಿ ಟರ್ನ್ ಇದೆ, ರಿಸ್ಕಿ. ಇದೊಂದು ಒಳ್ಳೆ ಲೇಔಟ್ ಸಿಕ್ಕಿತು. ಸೊ ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಆಚೆ ಈಚೆ ಸುತ್ತಾಡಿ ಇವಾಗ ಕಟೀಲಿಗೆ ಹೋಗ್ತಿದ್ದೇನೆ. ಸೊ ಇಲ್ಲಿಂದ ಕಟೀಲು ಸ್ವಲ್ಪ ಎದುರು ಹೋಗಿ ಎಷ್ಟೊಂದು 5 ಕಿಲೋಮೀಟರ್ಸ್ ಏನಿದೆ ಅಷ್ಟೇ. ನಾನು ಹೇಗೆ ಬಂದೆ ಅಂದರೆ, ನಮ್ಮದು ಮುಚ್ಚೂರು ಮಿಡ್ಡೋಡಿ ಏನಿದೆ, ಸೊ ಆ ರೂಟಲ್ಲಿ ಬಂದು ಇಲ್ಲಿಗೆ ರೀಚ್ ಆದದ್ದು. ಸೊ ಇಲ್ಲಿಂದ ಇನ್ನೂ ಕಟೀಲಿಗೆ ಸ್ವಲ್ಪ ಹತ್ತಿರದ ರೂಟು. ದೇವಸ್ಥಾನದ ಒಳಗಡೆ ಹೋಗಿ ಅದರ ನಂತರ ಕಟೀಲಿಂದ ಡೈರೆಕ್ಟ್ ಕಟೀಲ್ ದೇವಸ್ಥಾನದಲ್ಲಿ ಊಟ ಮಾಡುವಂತ ಇದ್ದೇನೆ. ತುಂಬ ಟೈಮ್ ಆಯಿತು ಕಟೀಲ್ ದೇವಸ್ಥಾನದಲ್ಲಿ ಊಟ ಮಾಡದೆ. ಕಾಲೇಜಲ್ಲಿದ್ದಾಗ ಡೈಲಿ ಡಿಗ್ರಿಯಲ್ಲಿ ಕಟೀಲ್ ದೇವಸ್ಥಾನದ್ದೇ ಊಟ. ಸೊ ನೋಡೋ ಇವತ್ತು ಕಟೀಲ್ ದೇವಸ್ಥಾನದಲ್ಲಿ ಊಟ ಮಾಡಲಿಕ್ಕೆ ಸಿಗ್ತದ, ಹೇಗೆ ಎಷ್ಟೊತ್ತಿಗೆ ರೀಚ್ ಆಗ್ತೇನೆ ಅಂತ. ನಮ್ಮ ಅಜಿತ್ ಒಬ್ಬರು ಬರ್ತಾರೆ ಅಂತ ಹೇಳಿದ್ದಾರೆ, ಅವರು ನೋಡಿ ಎಷ್ಟೊತ್ತು ಆಗ್ತದೆ ಏನಂತ. ಫೈನಲಿ ಹೇಗೂ ಕಟೀಲ್ ಟೆಂಪಲ್ ಹತ್ರ ಬಂದು ರೀಚ್ ಆದೆ. ಇನ್ನು ಅಜಿತಿಗೆ ವೆಯ್ಟ್ ಮಾಡೋದು, ನೋಡೋ ಅಜಿತ್ ಎಷ್ಟೊತ್ತಲ್ಲಿ ಬಂದು ರೀಚ್ ಆಗ್ತಾರೆ ಅಂತ. ದೇವಸ್ಥಾನದ ಹತ್ರ ನಂದು ಗಾಡಿ ನಿಲ್ಲಿಸಿ ಈ 360 ಹೇಗೆ ತಗೊಂಡು ಹೋಗೋದಂತ ಗೊತ್ತಿಲ್ಲ. ಹೆಲ್ಮೆಟ್ ಜೊತೆ ಟೆಂಪಲ್ ಒಳಗಡೆ ಅಲೌ ಮಾಡಲಿಕ್ಕಿಲ್ಲ. ಯಾರ್ದು ಪರಿಚಯದವ್ರದ್ದು ಅಂಗಡಿನೂ ಇಲ್ಲ. ನೋಡುವ ಏನು ಮಾಡೋದು ಅಂತ.
ಹೆಲ್ಮೆಟನ್ನು ಇಲ್ಲೇ ಇಡುವ 360 ತೆಗಿಯುವ. ಓ ಗಾಡ್ ಬಿಸಿಲು. ಓ ಕಟೀಲ್ ದೇವಸ್ಥಾನ ಫುಲ್ಲು ರಶ್ ಇವತ್ತು ಸಂಡೇ ಅಲ್ಲ ಹಾಗೆ. ಬರಂದಿಲ್ಲ 50 ವರ್ಷ ನಮ್ಮ ಕಾಲೇಜಿಗೆ ಫೋನ್ ಓಹೋ ಎಂಥ ಬಿಸಿಲು. ನಾವು ಇವಾಗ ಕಟೀಲು ದೇವಸ್ಥಾನ ಊಟಕ್ಕೆ ಹೋಗ್ತಾ ಇದ್ದೇವೆ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ. ನಮ್ಮ ಸಚ್ಚುನ ಒಂದು ಇನ್ಫ್ಲುಯೆನ್ಸ್ ಉಂಟಂತೆ ಹಾಗೆ ಅಡ್ಡದಾರಿಯಲ್ಲಿ ಹೋಗೋದು. ಬಿಡ್ತಾರ ಗೊತ್ತಿಲ್ಲ, ಬಿಟ್ಟರೆ ಒಳ್ಳೆಯದು. ಮೊದಲೆಲ್ಲ ಇದೇ ಸಾದಿಯಲ್ಲಿ ಹೋಗಿದ್ದೇವೆ, ದಾರಿಯಲ್ಲಿ ಹೋಗಿದ್ದೇವೆ. ಓ ಬಿಸಿಲು ಹೇಗೆ ಉಂಟಂದರೆ ಕಾಲು ಬೊಕ್ಕೆ ಬರ್ಬೋದು, ಆ ರೀತಿ ಆಗ್ತಾ ಉಂಟು ನೋಡಿ. ಇದು ಅಡ್ಡದಾರಿ, ಎಲ್ರಿಗೆ ಬಿಡೋದಿಲ್ಲ, ಬರಬೇಡಿ ಯಾರು, ಇನ್ಫ್ಲುಯೆನ್ಸ್ ಓನ್ಲಿ. ನೋಡಿ ನೋಡಿ ನಮ್ಮ ಗಾಡಿ, ಸಚ್ಚನವ್ರದ್ದು ಗಾಡಿ ಇಲ್ಲಿ ನಿಂತಿದೆ ನೋಡಿ. ತೆಮ್ಮ ಶುರು ಆಗ್ತೀನಿ, ಮದ್ನಾಗ ತೆಮ್ಮ ಶುರು ಆಗ್ತೀನಿ. ಎಣ್ಣೆಟ್ ದಯವಿಟ್ಟು ಊಟಕ್ಕಿಂತ ಮೊದಲು ಸಾಬೂನಿನಿಂದ ನಿಮ್ಮ ಕೈಗಳನ್ನು ತೊಳೆಯಿರಿ. ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಹೌದು ಊಟ ಪ್ರಸಾದ ಸಾರದಾರ ಚೂರು ಪಿರಾಡಲ್ಲ. ثانية ದಾದಾಗೆ ಪಟೇಲ್ ದೇವಸ್ಥಾನಕ್ಕೆಲ್ಲ ಹೋಗಿ ಪ್ರಸಾದ ಸ್ವೀಕಾರ ಎಲ್ಲ ಮಾಡಿ ಆಯಿತು. ಈಗ ಇನ್ನು ಇಲ್ಲಿ ಸಚ್ಚುನ ಮನೆಗೆ ಹೋಗ್ಲಿಕ್ಕೆ ಉಂಟು. ಸೊ ಅಲ್ಲಿಗೆ ಹೋಗಿ ಮತ್ತೆ ಮನೆಗೆ ಹೋಗೋದು. ಸೊ ಇನ್ನು ಸಚ್ಚುನ ಮನೆಗೆ ಹೋಗೋದು. ನಾವಿವಾಗ ಬಂದಿದ್ದೇವೆ ಸಚ್ಚುನ ಮನೆಗೆ. ಬಂದಕ್ಕೆ ಅತಿಥಿ ಸತ್ಕಾರ ನೋಡಿ. ಖಾರ ಖಾರ ಬಿಸ್ಕಿಟ್ ಮಜ್ಜಿಗೆ ಕರೆಂಟ್ ಹೋಯ್ತು. ಬರ್ತನದ ಹೌದಾ ನಂಜಾಬೀನ್ ಇಲ್ಲಿ ನಾವು ಬಂದಕ್ಕೆ ಕರೆಂಟ್ ಹೋಯ್ತು. ಚಿಯರ್ಸ್ ಕೋಲ್ಡ್ ಮಜ್ಜಿಗೆ. ಎಂಗ್ಲೆ ಮಣ್ಣು ವಾಡ್ನೆ ಬೇಲೆ ಅವು ದೇಕೊಂದು ಬೋಬಿಂಡು ಬೇಲೆ ನೇ ಓ ಅಡೆ ಬರಂಡಿ ಸಲ ಕೋಲಾಗಿ ಸಚ್ಚಿನ ಮನೆಗೆ ಬಂದಾಗ ಆಫ್ ರೋಡು ಹೋಗುವಾಗ ಈಸಿ, ವಾಪಸ್ ಬರುವಾಗ ಸ್ವಲ್ಪ ಕಷ್ಟ. ಯಾಕಂದರೆ ಡೌನ್ ಹಿಲ್ ಆಸಿಸ್ಟ್. ಇನ್ನು ಡೈರೆಕ್ಟ್ ಒಂದು ಜರ್ಮನ್ ಶೆಪರ್ಡ್ ನಾಯಿಯನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಜರ್ಮನ್
ಕಾಲು ಬರ್ಚಂದು ಜಸ್ಟ್ ಇಂಚನ್ ಫುಲ್ ಪೆಟ್ರೋಲ್ ಫುಲ್ ಎಂಟಿ ತಿರ್ತಿಂಡ MRP ಯಾನ್ ಎಕಡೆ ಪಾಡುನೇ ಬಕ ಸೈಡ್ ಬಕ ಪಾಡುಗ ದಡಬಡ 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 ಆಮೆ ಫುಲ್ ನಮಕ್ ಈಮೆಯ ಪೆಟ್ರೋಲ್ ಆಯ್ತಾ ರೋಡ್ ಅಂದಾಜುಂಡು ಪೆಟ್ರೋಲ್ ನಮಗಿಲ್ಲಿ ಶೆಪರ್ಡ್ ನಾಯಿದೊಂದು ಡೀಲರ್ ಇದ್ದಾರೆ, ಅಲ್ಲಿ ಹೋಗ್ಲಿಕ್ಕಿತ್ತು. ಸೊ ರೂಟ್ ಸ್ವಲ್ಪ ಮಿಸ್ ಆಗ್ತಾ ಇದೆ, ಅದಕ್ಕೆ ಹುಡುಕ್ತಾ ಹೋಗ್ತಿದ್ದೆ. ಅದಕ್ಕೆ ಅಜಿತ್ ಅಲ್ಲಿ ಕೇಳಿಕ್ಕೆ ಹೋದ್ರು, ನೋಡಿ ಬಂದರು ಅಜಿತ್. ಓ ಮಣ್ಣದ ನೆಟ್ಟು ಜಪ್ಪಡ ಅವೇ ಒಂಜಿ ಕರೆಕ್ಟ್ ಡೌನ್ ಇತ್ತು ನೀ ಗೊತ್ತಂಗ ಅವೇ ಎಂಕಲ್ ಇಂಚ ಫುಲ್ ಡೌನ್ ಹೋತೀನಿ ಜಾರೋಣ 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 ಪೂರ ಹೋಗ್ತಾನೆ ಲಾಲೆಜ್ಜಾರೆ ಇಂದು ಫುಲ್ ಇತ್ತಿನತ ಅವೇ ನಾಯಿದೊಟ್ಟಿಗೆ ನೆಕ್ ಒಂದು ಹೋತೀನಿ ಅಂಕಲ್ ನೀರಡು ಗೊಬ್ಬರ ಅಂಚಿದ ಮಾತ ಮಾಡ್ತೀನಿ ತೋಜೋಡು ಅರ್ಥ ಸೊ ನಾವಿಲ್ಲಿ ಜರ್ಮನ್ ಶೆಪರ್ಡ್ ನಾಯಿ ನೋಡಲಿಕ್ಕೆ ಬಂದ್ವಿ. ಸೊ ನೋಡುವ, ತೆಕ್ಕೊಳ್ಳೋ ಪ್ಲ್ಯಾನ್ಸ್ ಇದೆ, ಹೇಗೆ ಆಗ್ತದೆ ಏನಂತ. ಸೊ ಇದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಸೊ ಇವಾಗ ಇಲ್ಲಿ ನಾಯಿಗಳು ಆಲ್ಮೋಸ್ಟ್ ಇಲ್ಲ, ಮುಗಿತಾ ಬಂದಿದೆ. ಸೊ ಕ್ಲಿಯರೆನ್ಸ್ ಮಾಡ್ತಿದ್ದಾರೆ. ಸೊ ಹಾಗೆ ನೋಡ್ಲಿಕ್ಕೆ ಅಂತ ಬಂದದ್ದು. ಒಂದೆಲ್ಲ ತಗೊಂಡ್ರೆ ಮತ್ತೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡುವ. ಆಂಡ ಆಂಡ ಅಗತ್ಯ ಇತ್ತು ಮುಗ್ತೊಡ್ದು ಅಡ್ಡೆ ಮಟ್ಟ ರೋಡ್ ಕ್ರಾಸ್ ಮಾಡ್ತಾರಲ್ಲ ಬಂಗ. ಸೊ ಎಲ್ಲ ಕಡೆ ಹೋಗಿ ಬಂದೆಲ್ಲ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ.